ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಶಾನ್ವಿ, ಆರ್ ಯು ಓಕೆ? ತರುಣ್, ಏನಾಯ್ತು? ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ದುರ್ಗಾ ಬಗ್ಗೆನಾ? ಹೌದು ತರುಣ್, ಮಾಯಾ ಅಣ್ಣನ ಮದ್ವೆ ಆಗ್ಬಾರ್ದು, ದುರ್ಗಾನೇ ಆಗ್ಬೇಕು ಅಂತ ನಾವಿಬ್ರು ಅನ್ಕೊಂಡಿದ್ವಿ ಅಲ್ವಾ. ನಾವೇನು ಮಾಡದೇ ಇದ್ರು ಆ ದೇವ್ರ ದಯೆಯಿಂದ ನಾವ್ ಅನ್ಕೊಂಡಾಗಾಯ್ತು. ಹೌದು ಶಾನ್ವಿ, ಇಟ್ ವಾಸ್ ಲೈಕ್ ಅ ಮಿರಕಲ್. ಬಟ್ ನಾವ್ ಅನ್ಕೊಂಡಿದ್ದ ಒಂದು, ಈಗ ಆಗ್ತಿರೋದೇ ಇನ್ನೊಂದು. ವಾಟ್ ಯು ಮೀನ್? ಅನ್ಎಕ್ಸ್ಪೆಕ್ಟೆಡ್ ಆಗಿ ದುರ್ಗಾ ಆಸೆಮಣೆ ಮೇಲೆ ಬಂದು ಕೂತಿದ್ದು ಅಣ್ಣಂಗೆ ಕೋಪ ತರಿಸಿದೆ. ಆದ್ರೆ ಹಿತ ಈಗ ಆಡ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ದುರ್ಗಾ ಅಣ್ಣ ಮದ್ವೆ ಆದ್ರೆ ಈ ಜಗತ್ತಲ್ಲೇ ಎಲ್ರಿಗಿಂತ ಖುಷಿ ಪಡೋದು ಹಿತ ಅಂತ ನಾನ್ ಅನ್ಕೊಂಡಿದ್ದೆ. ಆದ್ರೆ ಶಿ ಸ್ಟಾರ್ಟೆಡ್ ಹೇಟಿಂಗ್ ದುರ್ಗಾ. ಹೌದು, ಇದು ನನಗೂ ಗೊತ್ತಾಯ್ತು. ಬಟ್ ಹೌ ಕಮ್? ಹೌ ಇಸ್ ಇಟ್ ಇವನ್ ಪಾಸಿಬಲ್? ಅವಳು ಅಂಬಿಕಾ ಅದಕ್ಕೆ ಜಾಗದಲ್ಲಿ ಬೇರೆ ಯಾರನ್ನೂ ನೋಡೋದಕ್ಕೆ ಇಷ್ಟಪಡಲ್ಲ ಅನ್ಕೊಂತೀನಿ. ಮೇಬಿ ಇಟ್ ಟೇಕ್ಸ್ ಟೈಮ್. ಹೋಪ್ ಸೊ ತರುಣ್. ಆದ್ರೆ ತರುಣ್, ದುರ್ಗಾ ಯಾಕೆ ತಲೆ ಸುತ್ತ ಬಿದ್ಲು ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಇದ್ದಕ್ಕಿದ್ದಾಗ ಏನಾಯ್ತು ಅವಳಿಗೆ? ರಿಲ್ಯಾಕ್ಸ್ ಶಾನ್ವಿ, ಸಡನ್ ಆಗಿ ಏನೇನೋ ಆಗೋಯ್ತು. ಎಲ್ಲರಿಗೂ ಇದನ್ನು ಡೈಜೆಸ್ಟ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ದುರ್ಗಂಗು, ನೀನು ಯಾಕೆ ತಲೆ ಕೆಡ್ಸ್ಕೊಂತೀಯ? ನಿನ್ನ ಜೊತೆ ನಾನಿದ್ದೀನಲ್ವಾ? ಥ್ಯಾಂಕ್ಸ್ ತರುಣ್. ಬಟ್ ಶಾನ್ವಿ ಇಸ್ ರೈಟ್. ದುರ್ಗಾ ಯಾಕೆ ಹಾಕಿ ತಲೆ ಸುತ್ತಿದ್ಲು? ಸಿಂಪತಿಗೋಸ್ಕರ ಏನಾದರೂ ಡ್ರಾಮಾ ಮಾಡ್ತಿರ್ಬಹುದಾ? ಭೂತವಿಲ್ಲ, ಪಿಶಾಚಿಗಿಲ್ಲ, ಇದ್ದರೂ ಇಲ್ಲಿಲ್ಲ. ಇಲ್ಲ ಪ್ರಾಣಿ, ಆ ದುರ್ಗಾ ನಿಜವಾಗ್ಲೂ ಅಂಬಿಕನ್ ದೆವ್ವನ ನೋಡಿರ್ಬಹುದು ಅಂತೀರಾ? ಇಲ್ಲ ಪ್ರಾಣಿ, ಅವಳಿಗೆ ಭಯ ಆಗ್ಲಿಲ್ವಾ? ಇಷ್ಟು ವರ್ಷದಿಂದ ಸಂಸಾರ ಮಾಡಿದ್ದೀನಿ, ನನಗೆ ಭಯ ಆಗಿಲ್ಲ. ಇನ್ನು ಅವಳಿಗೆ ಪ್ರಾಣಿ ಅಲ್ಲ, ದುರ್ಗಾ ಆಡ್ತಿರೋದನ್ನ ನೋಡಿದ್ರೆ ನೋಡಿರ್ಬೋದು ಅಂತ ನಂಗೆ ಅನಿಸ್ತಿದ್ಯಪ್ಪ. ಅಲ್ಲ, ಆ ಅಂಬಿಕಾ ಬರೀ ದುರ್ಗನ್ ಕಣಿಗೆ ಮಾತ್ರ ಯಾಕೆ ಕಾಣಿಸ್ಕೊಂಡ್ಲು ಅಂತ ಅಲ್ವಾ? ನಮ್ ಮುಂದೆ ಬಿದ್ರೆ ನಾವು ಓಡೋಗ್ಬಿಡಲ್ವಾ, ಅದಕ್ಕೆ ಅಷ್ಟು ಗೊತ್ತಾಗೋದಿಲ್ಲ. ಆ ಅಂಬಿಕಾ ದುರ್ಗನ್ ಮೂಲಕ ನಮ್ಗೇನಾದ್ರೂ ಟಾರ್ಚರ್ ಕೊಡಕ್ ಟ್ರೈ ಮಾಡ್ತಿರ್ಬೋದಾ? ಹೇಳಕ್ಕಾಗಲ್ಲ ದಮ್ಮು. ರಾತ್ರಿ ಮಲಗಿರ್ಬೇಕಾದ್ರೆ ಅಂಬಿಕಾ ಬಂದು ನಿನ್ ಕಿಟ್ಟ ಹಾಳು ಮಾಡ್ಬಿಟ್ರೆ, ನಿನ್ ಉದ್ದವಾಗಿರೋ ಕೂದಲನ್ನ ಕಟ್ ಮಾಡ್ಬಿಟ್ರೆ? Stop it, both of you. ದುರ್ಗಾ ಅಂಬಿಕಾ ನೋಡಿರಕ್ಕೆ ಚಾನ್ಸೇ ಇಲ್ಲ. ಅಂಬಿಕಾಗ್ ನಮ್ಮ ಮೇಲೆ ಕೋಪ ಇದೆ ಅಂತ ನಾವೆಲ್ಲರೂ ಫೀಲ್ ಮಾಡಿದೀವಿ ಅಷ್ಟೇ. ಆದರೆ ನಾವು ಯಾರೋ ಅವಳನ್ನ ಕಣ್ಣಾರೆ ನೋಡಿಲ್ಲ. ಅಷ್ಟೇ ಅಲ್ಲ, ಹಿತ ಮತ್ತೆ ಶರತ್ತು ಅಂಬಿಕಾಗೆ ಪ್ರಪಂಚ ಆಗಿದ್ರು. ಅವರಿಬ್ರಿಗೆ ಕಾಣಿಸ್ಕೊಂಡಿಲ್ಲ ಅಂದಮೇಲೆ ಈ ಗುರುತು ಪರಿಚಯ ಇಲ್ಲದೆ ಇರೋ ದುರ್ಗಂಗೆ ಯಾಕೆ ಕಾಣಿಸ್ಕೊಳ್ತಾಳೆ? ಯೋಚನೆ ಮಾಡ್ಬೇಕಾದ ವಿಷಯ. ಹಾಗಾದ್ರೆ ಅಂಬಿಕಾ ದುರ್ಗಾ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ ಅಂತ? ಅಲ್ಲ ಪ್ರಾಣಿ, ಹಾಗಿದ್ದಾಗ ಆ ದುರ್ಗಾ ಯಾಕೆ ಪ್ರಾಣಿ ಹಂಗೆ ಹೇಳ್ತಿದ್ದಾಳೆ ಅಲ್ವಾ? ಮತ್ತೆ ಗೊತ್ತಿಲ್ಲ, ಅವಳಿಗೂ ಏನಾದರೂ ಹಿಡನ್ ಇಂಟೆನ್ಷನ್ಸ್ ಇರ್ಬೋದು. ನಾವು ಅನ್ಕೊಂಡಿರೋದಕ್ಕಿಂತ ಪ್ರೋ ಲೆವೆಲ್ ಪ್ಲೇಯರ್ ಆಗಿರ್ಬೋದು ಅವಳು. ನಮ್ಮ ಜೊತೆ ಯಾವುದೋ ಗೇಮ್ ಪ್ಲೇ ಮಾಡ್ತಿದ್ದಾಳೆ. ಯಾವುದಕ್ಕೂ ನಾವು ಹುಷಾರಾಗಿರ್ಬೇಕು. ಅಂಬಿಕಾ, ದೆವ್ವ! ಇಷ್ಟ ದಿನ ಇದೆಲ್ಲ ಆಗಿದ್ದೆ ಇವಳಿಂದ. ಇವಳ ಹತ್ರ ನನ್ನ ಸಹಾಯ ಕೇಳೋದು ಸ್ವಂತವ್ರ ಮುಂದೆ ನಿನ್ ಕಷ್ಟ ಸುಖ ಹೇಳ್ಕೊಂಡಂಗೆ. ನಾನು ಹೆಂಗೋ ಇವಳ ಮುಖ ನೋಡೋದಿಲ್ಲ, ಇವಳ ಹತ್ರ ಮಾತಾಡೋದಿಲ್ಲ. ಇವಳ ಹತ್ರ ಬೇಡ್ಕೊಳ್ಳೋದ್ರಲ್ಲಿ ಏನ್ ಅರ್ಥ ಇದೆ?
ಏನಂತೆ? ವಾಸು, ನಾನು ಅಂಬಿಕಾ ಅವ್ರನ್ನ ನೋಡ್ದೆ. ದೇವಿ ಅವ್ರ ಅಂಬಿಕಾ. ಇಷ್ಟೇನ ನಾನು ಮಾತಾಡ್ತಾ ಇದ್ದಿದ್ದು ಅಂಬಿಕಾ ಅವ್ರ ಜೊತೆನೆ. ಸುಳ್ಳು ಹೇಳೋದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ನೀನ್ ಬೇರೆ ವಿಷಯದಲ್ಲೆಲ್ಲ ತಲಾಹಟೆ ಮಾಡಿದಾಗ ನಾನು ಅದನ್ನ ಇಗ್ನೋರ್ ಮಾಡಬಹುದು. ಆದ್ರೆ ಅಂಬಿಕಾ ವಿಷಯದಲ್ಲಿ ಬಾಯಿಗೆ ಬಂದಂಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಇಲ್ಲ ಬಾಸು, ನನ್ ಮಾತು ಕೇಳಿ. ನೋಡು, ಇದು ತಮಾಷೆ ಮಾಡೋ ವಿಷಯ ಅಲ್ಲ. ಇನ್ ಒಂದು ಮಾತು ನಿನ್ ಬಾಯಿಂದ ಬಂದ್ರೆ ನಾನು ತುಂಬಾ ಕೆಟ್ಟವನಾಗ್ಬೇಕಾಗುತ್ತೆ. ಡ್ಯಾಡ್, ದುರ್ಗಾ ಏನಂದ್ರು ಅಂತ ಅರ್ಥ ಆಯ್ತಾ? ಸತ್ಯ ಕಠೋರ, ಕಂದ ಗೊಂದಲ, ಪ್ರಶ್ನೆ 100, ಉತ್ತರ ಅನರ್ಥ. ವಿಧಿಗೆರೆ ದಾಟೋದು ಅಪರಾಧ. ನಾನು ಅಸಹಾಯಕ. ಕಂದ ಗೊಂದಲ, ಪ್ರಶ್ನೆ 100, ಪ್ರಶ್ನೆ 100. ಅಪ್ಪ, ಕಾಲಾಯ ತಸ್ಮೈ ನಮಃ. ಅಪ್ಪ, ನೀನ್ ಒಗಟ್ಗಳನ್ನೆಲ್ಲ ನಿನ್ನ ಹತ್ರನೇ ಇಟ್ಕೋ. ನನಗೀಗ ಸರಿಯಾಗಿ ಉತ್ತರ ಹೇಳ್ಬೇಕು. ನೀನು ನನ್ನ ಫ್ರೆಂಡ್ ದೇವಿ ಇದ್ದಾರಲ್ಲ, ಅವ್ರನ್ನ ನೋಡಿದ್ಯಾ ತಾನೆ? ಅಪ್ಪ, ನೀನು ಇವಾಗ ಎಲ್ಲರ ತರ ಇಲ್ಲ ಅಂತ ಹೇಳ್ಬೇಡ. ನನಗೆ ಗೊತ್ತು ನೀನು ಸುಳ್ಳು ಹೇಳಲ್ಲ ಅಂತ. ಅವತ್ತು ನಾನು ಅವರು ಪಾರ್ಕಲ್ಲಿದ್ದಾಗ ನೀನು ಬಂದೆ. ನೀನು ಅವ್ರ ಜೊತೆಲಿ ಮಾತಾಡಿದ್ಯಾ. ನಾವಿಬ್ರು ಎಷ್ಟೋ ಸಲ ಜೊತೆಲಿರುವಾಗ ನೀನ್ ಬಂದು ಮಾತಾಡಿದ್ಯಾ. ನೀನು ಅವ್ರನ್ನ ನೋಡಿದ್ಯಾ, ಹೌದಲ್ವಾ? ಅಪ್ಪ, ಈ ತರ ಸುಮ್ಮನಿದ್ರೆ ಏನರ್ಥ? ಅವ್ರು ನಿಂಗೆ ಕಾಣಿಸಿರೋದು ಸತ್ಯ ತಾನೆ? ಗೋಚರ ಗೋಚರ. ಅವ್ರ ಮಾತು ನಿಂಗೆ ಕೇಳಿಸಿದೆ ಅಲ್ವಪ್ಪ? ಅಪ್ಪ, ನಿನಗೆ ಹೇಗೆ ಹೇಳೋದು ನನಗೆ ಗೊತ್ತಾಗ್ತಿಲ್ಲ. ನನ್ನ ಫ್ರೆಂಡ್ ದೇವಿ ಇದಾರಲ್ಲ, ದೇವಿ ಅವರು ದೇವಿ ಅಲ್ಲ, ದೇವ ಅವರು.